ಮೃತ ಯುವಕ ಯಲ್ಲಪ್ಪ ಗುಂಡ್ಯಾಗೋಳು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಾಗೆ ಕಾರ್ಖಾನೆ ಬೆಂಕಿ ಅವಘಡದಲ್ಲಿ ಮೃತಪಟ್ಟಿದ್ದ ಯುವಕ. ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಮಾರ್ಕಂಡೇಯ ನಗರದ ಯುವಕ ಯಲ್ಲಪ್ಪ ಗುಂಡ್ಯಾಗೋಳು ಕುಟುಂಬಸ್ಥರಿಗೆ ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನ ಹೇಳಿದರು. ಮೃತ ಯುವಕನ ಮನೆಗೆ ಭೇಟಿ ನೀಡಿದ ಸಚಿವರು ತಂದೆ ತಾಯಿಯನ್ನ ಸಂತೈಸಿ ಧೈರ್ಯ ತುಂಬಿದರು. ಇಂತಹ ಘಟನೆ ನಡೆಯದಿರುವುದು ದುರದೃಷ್ಟಕರ. ಈ ಘಟನೆ ನಡೆಯಬಾರದಿತ್ತು. ಮೃತ ಯಲ್ಲಪ್ಪ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ. ಯುವಕನ ಕುಟುಂಬದೊಂದಿಗೆ ನಮ್ಮ ಕುಟುಂಬ ಸದಾ ಜೊತೆಗಿರುತ್ತದೆ ಎಂದು ಸಚಿವರು ಹೇಳಿದರು. ಊಟ ತಿನ್ನಿಸಿದ ಸಚಿವರು ಮೃತ ಯಲ್ಲಪ್ಪ ಅವರ ತಾಯಿಯ ರೋದನೆಯನ್ನ ಕಂಡು ಕಣ್ಣೀರು ಹಾಕಿದ ಸಚಿವರು ಅವರಿಗೆ ಸ್ವತಃ ಊಟ ತಿನ್ನಿಸುವ ಮೂಲಕ ಸಾಂತ್ವನ ಹೇಳಿದರು. ಸಾವು ನೋವು ಎಲ್ಲವೂ ದೇವರ ಇಚ್ಛೆ, ಇದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ದೈನಂದಿನ ಕಾರ್ಯಗಳಲ್ಲಿ ತೊಡಗಿ ಎಂದು ಧೈರ್ಯ ತುಂಬಿದರು. ನೀವು ಯಾವುದೇ ಕಾರಣದಿಂದ ಧೈರ್ಯ ಕಳೆದುಕೊಳ್ಳಬಾರದು. ಹೆಣ್ಣು ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಿ ಅವರನ್ನ ಚೆನ್ನಾಗಿ ಬೆಳೆಸಿ ಎಂದು ಸಚಿವರು ತಂದೆ ತಾಯಿಯರಲ್ಲಿ ವಿನಂತಿಸಿದರು. ಎಲ್ಲಾರನು ತಗೊಂಡ್ ಹೋಗ್ತಾರೆ. ಈಗ ಕೇಳಿಲ್ಲ, ನನ್ನೂ ಬಿಡುದಿಲ್ಲ, ನಿನ್ನೂ ಬಿಡುದಿಲ್ಲ. ಒಬ್ರು ಮುಂದೆ ಹೋಗ್ತಾರ, ಒಬ್ರು ನಾನು ತಗೊಂಡ್ ಹೋಗಿರ್ಕ ನನ್ನ ಮಗ ಏನ್ ಮಾಡೋದ? ಅವ ಅಟ್ಟ ಚಂದ ಹುಡುಗ, ಅಟ್ಟ ಚಲೋ ಶಾನೆ ಹುಡುಗ. ಅವ್ನ ಹಣೆ ಬರ ಅಟ್ಟ ಬರ್ದಿತ್ತ. ಚಲೋ ಇದ್ದವ್ರನ್ನ ಲಘು ಐತಂತ ದೇವ್ರ. ಲಕ್ಷ್ಮಿ ಅಕ್ಕ ಹೊಳೆ ಬರ್ದಿಲ್ಲವ, ನೀನ್ ಗೊತ್ತಕ್ಕಿ ಬರ್ದು ಕೊಡ್ತಕೊಂಡವ ಆ ಹುಡುಗ ಸತ್ತೈತೆ, ಅಕ್ಕಿ ಬರ್ದು ಕೊಡ್ತಕೊಂಡಿದ್ದೆ. ಅದನ್ನ ಹೇಳಿದೆ ಏನು ಎಲ್ಲ ಹೇಳಿ ಎಲ್ಲ ತಲೆಯಾಗ ತುಂಬಿದ. ಯವ ಲಕ್ಷ್ಮಿ ಅಕ್ಕ ಆಚೆ ಬಂದವ, ಅಮ್ಮ ಊರಿಗೆ ಬರ್ದಿರ್ಲಿಲ್ಲ ಯವ್ವ ಅಂದ್ರ ಬರ್ತಾವ ಯವ್ವ. ಯವ್ವ ಊರ್ ಹೆಣ್ಮಗಳದಾಗ ಬರ್ತಾವ ನನ್ನ ಮಗಗ. ನನ್ನ ಮಗ ದೊಡ್ಡ ಅಷ್ಟಪಟ್ಟ ಯವ್ವ. ಲಕ್ಷ್ಮಿ ಅಕ್ಕ ಗೇದಿ ಬರ್ತಾವ, ಇದು ಸ್ಥಳ ಗೇದಿ ಬರ್ತಾವ ಅಂದ ಬಂದಾಗೆಲ್ಲ ಇವರೆಲ್ಲ ನಿರಂತರ ನೀವು ಬರಾತ್ರಿ ಅಂದ್ರೆ ಪೂರಾ ನನ್ನ ಮಗ ನನಗ ಕರ್ಕೊಂಡ್ ಗುಡಿ ಗೇದಿ ಬರ್ತೆ ಅಲ್ಲಿ ಹೋಯ್ನಿ. ಈ ವೇಳೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.